ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕೂಡಲೇ ಕ್ಷಮಿಸು. ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 34ನೆಯ ವಚನ. ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಕ್ಷಮಾಪಣೆಯ ಕುರಿತಾದಂಥ ಆಳವಾದಂಥ ಸತ್ಯಾಂಶವಿದೆ. ಸಿಪಾಯಿ ಯೇಸು ಸ್ವಾಮಿಯ ಪಕ್ಕೆಯನ್ನು ತಿವಿದಾಗ ಆ ಪಕ್ಕೆಯೊಳಗಿಂದ ರಕ್ತವು ನೀರು ಹೊರಟಿತಂತೆ. ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ತಿವಿದ ಅರ್ಧ ಗಂಟೆ ಮೇಲಲ್ಲ, ತಿವಿದ 1 ಅವರ್ ಆದ ಮೇಲಲ್ಲ, ತಿವಿದ ಕೂಡಲೇ. ಯೇಸುವನ್ನು ತಿವಿದಾಗ ಕೋಪವಾಗಲಿ, ದ್ವೇಷವಾಗಲಿ, ಹಗೆಯಾಗಲಿ ಬರಲಿಲ್ಲ. ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ರಕ್ತ ದೇವರ ಕ್ಷಮಾಪಣೆಯನ್ನು ಸೂಚಿಸ್ತದೆ. ನೀರು ದೈವಿಕ ಪ್ರೀತಿಯನ್ನು ಸೂಚಿಸ್ತದೆ. ನಮ್ಮ ಸುತ್ತಲಿರುವಂಥ ಜನರು ಯೇಸು ಸ್ವಾಮಿಯನ್ನು ಹೇಗೆ ಅವತ್ತು ತಿವಿದ್ರೋ ನಮ್ಮನ್ನು ಸಹ ತಿವಿತಾರೆ. ಜನರು ನಮ್ಮನ್ನು ತಿವಿಯುವಾಗ ನಮ್ಮಿಂದ ಏನು ಹೊರಗಡೆ ಬರುತ್ತಾ ಇದೆ? ನಮ್ಮಿಂದ ಸಹ ಕ್ಷಮಾಪಣೆ ಮತ್ತು ದೈವಿಕವಾದಂಥ ಪ್ರೀತಿ ಹೊರಗಡೆ ಬರಬೇಕು. ಆ ರೋಮ ಸಿಪಾಯಿ ಯೇಸುವನ್ನು ತಿವಿದ ಹಾಗೆ ಅನೇಕ ಸಾರಿ ಜನರು ನಮ್ಮನ್ನು ಅನುದಿನವೂ ಅನೇಕ ಕಾರಣಗಳಿಲ್ಲದೆ ನಿಮಿತ್ತವಾಗಿ ನಮ್ಮನ್ನು ತಿವಿಯುತ್ತಾರೆ. ಆ ರೋಮಾಪುರದ ಸಿಪಾಯಿ ಕ್ರಿಸ್ತನ ಹೃದಯವನ್ನು ತಿವಿದ ಹಾಗೆ ಕೆಲವೊಮ್ಮೆ ನಮ್ಮ ಹೃದಯಗಳನ್ನು ತಿವಿಯುವಂಥ ಜನಗಳು ಇರುತ್ತಾರೆ. ಅವರು ಈಟಿಯಿಂದ ನಮ್ಮನ್ನು ತಿವಿಯುತ್ತಾ ಇಲ್ಲ, ಅವರ ನಾಲಿಗೆಗಳಿಂದ ನಮ್ಮನ್ನು ತಿವಿಯಬಹುದು. ಅವರು ನಮ್ಮನ್ನು ತ್ಯಜಿಸಿ ಅವಮಾನ ಪಡಿಸಿ ತಿವಿಯಬಹುದು, ನಿಂದಿಸಿ ಅಪಮಾನಗೊಳಿಸಿ ತಿವಿಯಬಹುದು. ಆದರೆ ಇಂಥ ಸಮಯದಲ್ಲಿ ನಮ್ಮ ಜೀವಿತದಿಂದ ಏನು ಹೊರಗಡೆ ಬರುತ್ತಾ ಇದೆ? ಯೇಸು ಸ್ವಾಮಿ ಪಕ್ಕೆಯನ್ನು ತಿವಿದಾಗ ನೀರು ರಕ್ತ ಹೊರಟ ಹಾಗೆ ನಮ್ಮಿಂದ ಸಹ ಪ್ರೀತಿ ಕ್ಷಮಾಪಣೆ ಬರಬೇಕು. ದ್ವೇಷ, ಕೋಪ, ಹಗೆ ಬರಬಾರದು. ಪ್ರೀತಿ ಉಳ್ಳ ದೇವಜನರೇ, ಇವತ್ತು ದೇವರು ಈ ವಚನದ ಮೂಲಕ ಸ್ತೋತ್ರ ನಮ್ಮೊಟ್ಟಿಗೆ ದೇವರು ಮಾತನಾಡುತ್ತಾ ಇದ್ದಾರೆ. ಮಗನೇ, ಮಗಳೇ, ಜನರು ನಿನ್ನನ್ನು ತಿವಿಯುತ್ತಾ ಇದ್ದಾರೆ. ಜನರು ನಿನ್ನ ವಿರೋಧವಾಗಿ ಬರುತ್ತಿದ್ದಾರೆ, ನಿನ್ನ ವಿರೋಧವಾಗಿ ನಿಲ್ಲುತ್ತಾ ಇದ್ದಾರೆ. ಆದರೆ ಅವರ ವಿರುದ್ಧವಾಗಿ ನೀನು ನಿಂತುಕೊಳ್ಳಬೇಡ. ಅವರು ನಿನ್ನನ್ನು ತಿವಿಯುವ ಹಾಗೆ ನೀನು ಅವರನ್ನು ತಿವಿಯಬೇಡ. ನನ್ನಿಂದ ಹೇಗೆ ರಕ್ತ ನೀರು ಹೊರಟು ಬಂತೋ ಅದೇ ವಿಧದಲ್ಲಿ ನಿನ್ನಿಂದ ಕ್ಷಮಾಪಣೆ ಪ್ರೀತಿ ಹೊರಟು ಬರಲಿ ಎಂಬುದಾಗಿ ದೇವರು ಈ ದಿನ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಸ್ತೋತ್ರ ನಮ್ಮಿಂದ ಕ್ಷಮಾಪಣೆ ಪ್ರೀತಿ ಹೊರಡಬೇಕು. ನಡೆದಂಥ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ದೇವ ಭಕ್ತ ಇದ್ದನು. ಆತನಿಗೆ ಒಬ್ಬನೇ ಮಗ. ಅವರನ್ನು ಬಹಳವಾಗಿ ಆ ತಂದೆ ಪ್ರೀತಿಸುತ್ತಾ ಇದ್ದರು. ಆ ಮಗನಿಗೆ ಸ್ತೋತ್ರ ಆ ಸ್ಕೂಲಲ್ಲಿ ಆಗದ ಒಬ್ಬ ವ್ಯಕ್ತಿ ಇದ್ದ. ಯಾವಾಗಲೂ ಅವನನ್ನು ದ್ವೇಷಿಸುತ್ತಾ ಇದ್ದ. ಒಂದು ದಿನ ಜಗಳವಾಡಿ ವಿಪರೀತಕ್ಕೆ ಹೋಗಿ ಆ ಸ್ವಂತ ಮಗನನ್ನು ಕೊಂದು ಬಿಟ್ಟನ್ರಿ. ಚಿಕ್ಕ ಹುಡುಗನೇ. ಕೊಂದ ಮೇಲೆ ಅವನನ್ನು ಜೈಲಿಗೆ ಹಾಕ್ತಾರೆ. ಆ ಜೈಲಿಗೆ ಹಾಕಿದ ಮೇಲೆ ದೊಡ್ಡ ಸುದ್ದಿ ಆಯಿತು. ಆದರೆ ಸ್ವಂತ ಮಗನನ್ನು ಕಳೆದುಕೊಂಡಂಥ ತಂದೆ ಏನು ಮಾಡಿದ್ರು ಗೊತ್ತಾ? ಪ್ರತಿನಿತ್ಯ ಆ ಜೈಲಿಗೆ ಹೋಗಿ ಆ ಕೊಂದಂಥ ವ್ಯಕ್ತಿಯನ್ನು ಹೋಗಿ ಮಾತನಾಡಿ ಬರುತ್ತಾ ಇದ್ದರು. ಕಷ್ಟಪಟ್ಟು ಹೇಗೋ ಅವನನ್ನು ಜಾಮೀನು ಇವರೇ ಕೊಟ್ಬಿಟ್ಟು ಹೊರಗಡೆ ಬರುವಂತೆ ಸಹಾಯ ಮಾಡಿದರು. ಅದು ಮಾತ್ರವಲ್ಲ, ಆ ಮಗನನ್ನು ಅವನು ಕೊಂದು ಹಾಕಿದ್ನೋ ಅವನ ಮೇಲೆ ಇವರು ಕೋಪಗೊಳ್ಳಬೇಕಾಗಿತ್ತೋ, ಆದರೆ ಇವರು ಕೋಪಗೊಳ್ಳದೆ ಸ್ತೋತ್ರ ಪ್ರೀತಿಯಿಂದ ಎಲ್ಲವನ್ನ ಅವನಿಗೆ ತೋರಿಸಿ ಕೊನೆಯದಾಗಿ ಹೇಗೋ ಅವನು ಜೈಲಿಂದ ಹೊರಗಡೆ ಸ್ತೋತ್ರ ಬಂದ ಮೇಲೆ ಅವನನ್ನೇ ಸ್ವಂತ ಮಗನಾಗಿ ಅಂಗೀಕರಿಸಿದನು. ನೋಡ್ರಿ, ಇದುವೇ ನಿಜವಾದ ಪ್ರೀತಿ ಅಲ್ವಾ? ಒಂದು ವೇಳೆ ಅವರು ಕ್ಷಮಿಸದೇ ಇದ್ದರೆ ನನ್ನ ಮಗನನ್ನು ಕೊಂದವನನ್ನು ನಾನು ಬಿಡೋದಿಲ್ಲ, ಅವನನ್ನು ನಾನು ಸಹ ಕೊಂದು ಹಾಕ್ತೀನಿ
ಮಾಡ್ತೇನೆಂಬುದಾಗಿ ಹೋಗಬೇಕಾಗಿತ್ತು. ಆದರೆ ಅವನ ಜೀವಿತದಲ್ಲಿ ಸ್ತೋತ್ರ ಕ್ಷಮಾಪಣೆಯನ್ನು, ಪ್ರೀತಿಯನ್ನು ತೋರಿಸಿದ್ದರ ನಿಮಿತ್ತವಾಗಿ ಆ ಕೊಂದಂಥ ವ್ಯಕ್ತಿ ಸಹ ಬದಲಾದ. ಪ್ರೀತಿಯುಳ್ಳ ದೇವಜನರೇ, ಕ್ಷಮಾಪಣೆ ಅನೇಕರ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಓ ಸ್ತೋತ್ರ, ಇವತ್ತು ಸಹ ಜನರು ನಮ್ಮನ್ನು ತಿವಿಯುವಾಗ ನಮ್ಮಿಂದ ದ್ವೇಷ, ಕೋಪ ಬೇಡ, ಪ್ರೀತಿ, ಕ್ಷಮಾಪಣೆ ನಮ್ಮಿಂದ ಹೊರಟು ಬರಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರು ಸ್ವಾಮಿ. ದೇವರೇ, ನಿಮ್ಮನ್ನು ಈಟಿಯಿಂದ ತೆಗೆದು ತಿವಿದಾಗ ರಕ್ತವು ನೀರು ಹೊರಬಂದ ಹಾಗೆ ಜನರು ನಮ್ಮನ್ನು ತಿವಿಯುವಾಗ ದೇವರೇ ಕ್ಷಮಾಪಣೆ, ಪ್ರೀತಿ ಹೊರಟು ಬರಲಿ ಸ್ವಾಮಿ. ಅನೇಕ ಸಾರಿ ಅಪ್ಪ ಈ ದ್ವೇಷ ದೇವರೇ, ಅನೇಕ ಸಾರಿ ವಿರೋಧತ್ವ, ಶತ್ರುತ್ವ, ಇಂಥ ಅನುಭವಗಳು ಬೇಡಪ್ಪ ದೇವರೇ. ಸ್ತೋತ್ರ, ಮನಪೂರ್ವಕವಾಗಿ ಕ್ಷಮಿಸಿ ದೇವರೇ, ನಿನ್ನಂತೆ ಇತರರನ್ನು ಪ್ರೀತಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ ದೇವರೇ. ನಿನ್ನ ಕೃಪೆ ಕೊಡ್ರಿ. ನಮ್ಮಿಂದ ಸಾಧ್ಯವಿಲ್ಲಪ್ಪ, ಆದರೆ ನಿಮ್ಮ ಕೃಪೆ ಬಲ ನಮಗೆ ಬೇಕು. ನಮ್ಮನ್ನು ಆಳ್ವಿಕೆ ಮಾಡಿರಿ. ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿ ಕೃಪೆಯಿಂದ ತುಂಬಿಸರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಓ ಸ್ತೋತ್ರ, ಯೇಸು ಸ್ವಾಮಿಯನ್ನು ತಿವಿದಾಗ ರಕ್ತ ನೀರು ಬಂದ ಹಾಗೆ ಜನರು ನಮ್ಮನ್ನು ತಿವಿಯುವಾಗ ಕ್ಷಮಾಪಣೆ, ಪ್ರೀತಿ ನಮ್ಮಿಂದ ಹೊರಟು ಬರಲಿ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್.